ನಮಸ್ಕಾರ. ನೀಟ್ ಯುಜಿ 2025 ಕೌನ್ಸಿಲಿಂಗ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಂದಿದೆಯಲ್ಲ, ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೆಲವು ಮುಖ್ಯವಾದ ಬದಲಾವಣೆಗಳಾಗಿವೆ. ವಿಶೇಷವಾಗಿ ಸೀಟುಗಳ ಸಂಖ್ಯೆ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾಸೆಸ್ ಹೇಗೆ ನಡೀತಿದೆ ಅನ್ನೋದ್ರ ಬಗ್ಗೆ. ನಮ್ಮ ಇವತ್ತಿನ ಚರ್ಚೆ ಏನಿದು ಪರಿಸ್ಥಿತಿ ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಮುಖ್ಯವಾಗಿ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೋ ಅಥವಾ ಗಮನಿಸ್ತಾ ಇದ್ದಾರೋ ಅವರಿಗೆ ಹೆಲ್ಪ್ ಆಗ್ಲಿ ಅಂತ. ಮೊದಲಿಗೆ ಒಂದು ದೊಡ್ಡ ಸುದ್ದಿ ಇದೆ, ಅದನ್ನ ನೋಡೋಣ. ಈ ವರ್ಷ ಅಂದ್ರೆ 2025-26ಕ್ಕೆ ತುಂಬಾ ಜಾಸ್ತಿ ಹೊಸ MBBS ಸೀಟುಗಳು ಬಂದಿವೆ ಅಂತೆ. ಇದು ನಿಜವಾಗ್ಲೂ ದೊಡ್ಡ ವಿಷಯ. ಆದ್ರೆ ಇದರ ಅರ್ಥ ಏನು? ಹೌದು, ಖಂಡಿತ. ಈ ನೀಟ್ ಕೌನ್ಸಿಲಿಂಗ್ ಇದೆಯಲ್ಲ, ಇದು ತುಂಬಾ ಸ್ಟೆಪ್ಸ್ ಇರೋ ಸ್ವಲ್ಪ ಕಾಂಪ್ಲೆಕ್ಸ್ ಆದ ಪ್ರೋಸೆಸ್. ಒಂದ್ ಕಡೆ ನ್ಯಾಷನಲ್ ಲೆವೆಲ್ ಅಂದ್ರೆ ಆಲ್ ಇಂಡಿಯಾ ಕೋಟಾ ನಡೀತಾ ಇರುತ್ತೆ, ಇನ್ನೊಂದ್ ಕಡೆ ಪ್ರತಿ ರಾಜ್ಯನೂ ಅವರವರ ಸ್ಟೇಟ್ ಕೋಟಾ ಕೌನ್ಸಿಲಿಂಗ್ ಮಾಡ್ತಾರೆ. ಎರಡು ಒಟ್ಟೊಟ್ಟಿಗೆ ಹೋಗೋದ್ರಿಂದ ಸಣ್ಣ ಅಪ್ಡೇಟ್ ಕೂಡ ಮಿಸ್ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಪ್ರತಿ ಹಂತದಲ್ಲೂ ಕರೆಕ್ಟ್ ಆದ ಲೇಟೆಸ್ಟ್ ಇನ್ಫಾರ್ಮೇಷನ್ ಜೊತೆ ಅಪ್ಡೇಟ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್. ಒಂದು ಸಣ್ಣ ಡೇಟ್ ಮಿಸ್ ಆದ್ರೂ ಅಥವಾ ಒಂದು ರೂಲ್ ಚೇಂಜ್ ಆಗಿರೋದು ಗೊತ್ತಿಲ್ಲ ಅಂದ್ರೂ ಅದು ಕ್ಯಾಂಡಿಡೇಟ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಸರಿ, ಹಾಗಾದ್ರೆ ಆ ದೊಡ್ಡ ಸುದ್ದಿಗೆ ವಾಪಸ್ ಬರೋಣ. ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂದ್ರೆ NMC 2025-26ಕ್ಕೆ 9,075 ಹೊಸ MBBS ಸೀಟುಗಳನ್ನು ಆಡ್ ಮಾಡಿದೆ ಅಂತ ಸುದ್ದಿ. ಅಂದ್ರೆ ಈಗ ಟೋಟಲ್ ಸೀಟುಗಳು ಸುಮಾರು 1,26,600 ಆಗುತ್ತೆ. ಕೇಳೋಕೆ ಖುಷಿಯಾಗತ್ತೆ. ಆದ್ರೆ 20 ಲಕ್ಷಕ್ಕೂ ಹೆಚ್ಚು ಜನ ಎಕ್ಸಾಮ್ ಬರೀತಾರೆ. ಈ 9,000 ಸೀಟು ಜಾಸ್ತಿ ಆಗಿರೋದು ನಿಜವಾಗ್ಲೂ ಕಾಂಪಿಟೇಷನ್ ಕಡಿಮೆ ಮಾಡುತ್ತಾ? ಹೇಗೆ ಇದು? ಇದು ಒಳ್ಳೆ ಪ್ರಶ್ನೆ. ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಇದೆ. ಅಂದ್ರೆ ಈ 9,000+ ಸೀಟುಗಳು ಬಂದಿರೋದ್ರಿಂದ ಓವರಾಲ್ ಆಗಿ ಸೀಟ್ ಅವೈಲೇಬಿಲಿಟಿ ಜಾಸ್ತಿ ಆಗುತ್ತೆ ಅನ್ನೋದು ನಿಜ. ಬಹುಶಃ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಕಟ್ ಆಫ್ ರ್ಯಾಂಕ್ ಸ್ವಲ್ಪ ಕೆಳಗೆ ಬರಬಹುದು. ಕೆಲವು ಮಿಡಲ್ ರೇಂಜ್ ಕಾಲೇಜ್ಗಳಲ್ಲಿ ಅಥವಾ ಹೊಸ ಕಾಲೇಜ್ಗಳಲ್ಲಿ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಆಗೋ ಚಾನ್ಸ್ ಇದೆ. ಆದರೆ ಟಾಪ್ ಗವರ್ಮೆಂಟ್ ಕಾಲೇಜ್ಗಳು ಅಥವಾ ತುಂಬಾ ಫೇಮಸ್ ಆದ ಪ್ರೈವೇಟ್ ಕಾಲೇಜ್ಗಳಲ್ಲಿ ಸೀಟುಗಳಿಗೆ ಡಿಮ್ಯಾಂಡ್ ಮೊದಲಿನಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಸಿಂಪಲ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಷ್ಟೇ. ಆದರೆ NMC ಈ ಸ್ಟೆಪ್ ತಗೊಂಡಿರೋದ್ರ ಹಿಂದಿರೋ ಉದ್ದೇಶ ಕ್ಲಿಯರ್ ಆಗಿದೆ. ದೇಶದಲ್ಲಿ ಡಾಕ್ಟರ್ಸ್ ಸಂಖ್ಯೆ ಜಾಸ್ತಿ ಮಾಡೋದು, ಮೆಡಿಕಲ್ ಎಜುಕೇಷನ್ ಇನ್ನೂ ಹೆಚ್ಚು ಜನರಿಗೆ ಸಿಗೋ ಹಾಗೆ ಮಾಡೋದು. ಸರಿ, ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಬರೀ ಸೀಟ್ ಸಂಖ್ಯೆ ಜಾಸ್ತಿ ಮಾಡಿದ್ರೆ ಸಾಕಾಗತ್ತಾ? ಈ ಹೊಸ ಸೀಟುಗಳಿಗೆ ತಕ್ಕ ಹಾಗೆ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಒಳ್ಳೆ ಲ್ಯಾಬ್, ಹಾಸ್ಪಿಟಲ್ ಟ್ರೈನಿಂಗ್, ಮುಖ್ಯವಾಗಿ ಎಕ್ಸ್ಪೀರಿಯನ್ಸ್ ಇರೋ ಟೀಚಿಂಗ್ ಸ್ಟಾಫ್ ಇದೆಲ್ಲ ಇದೆಯಾ? ಆ ಪ್ರಶ್ನೆನೋ ಮುಖ್ಯ ಅಲ್ವಾ? ಖಂಡಿತವಾಗಿಯೂ ಇದು ತುಂಬಾ ಸೀರಿಯಸ್ ಆಗಿ ತಗೋಬೇಕಾದ ವಿಷಯ. ಕ್ವಾಂಟಿಟಿ ಜಾಸ್ತಿ ಮಾಡೋ ಭರದಲ್ಲಿ ಕ್ವಾಲಿಟಿ ಕಮ್ಮಿ ಆಗಬಾರ್ದು. ಹೊಸ ಕಾಲೇಜ್ಗಳಲ್ಲಿ ಅಥವಾ ಎಕ್ಸ್ಟ್ರಾ ಸೀಟ್ ಸಿಕ್ಕಿರೋ ಹಳೆ ಕಾಲೇಜ್ಗಳಲ್ಲಿ ಬೇಕಾದ ಫೆಸಿಲಿಟೀಸ್, ಸ್ಟಾಫ್ ಎಲ್ಲ ಇದಾರ ಅಂತ NMC ನೋಡ್ಕೊಂಡಿರುತ್ತೆ ಅಂತ ನಾವು ನಂಬಬೇಕು. ಆದರೆ ಇದರ ಲಾಂಗ್ ಟರ್ಮ್ ಎಫೆಕ್ಟ್ ಹೇಗಿರುತ್ತೆ ಅಂತ ಕಾದ್ ನೋಡ್ಬೇಕು. ಇದು ಬರೀ ಸೀಟ್ ಅಲಾಟ್ಮೆಂಟ್ ಅಲ್ಲ, ಫ್ಯೂಚರ್ ಡಾಕ್ಟರ್ಸ್ ಟ್ರೈನಿಂಗ್ ವಿಷಯ ಇದು. ಹೌದು, ನಿಜ. ಸರಿ, ಈಗ ರಾಷ್ಟ್ರಮಟ್ಟದ ಕೌನ್ಸಿಲಿಂಗ್ ಕಡೆ ಬರೋಣ. MCC ಅಂದ್ರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ನಡೆಸೋ ಆಲ್ ಇಂಡಿಯಾ ಕೋಟಾದ ರೌಂಡ್ 3 ಚಾಯ್ಸ್ ಫಿಲ್ಲಿಂಗ್ ಅಕ್ಟೋಬರ್ 18ಕ್ಕೆ ಮುಗಿದಿದೆ ಅಂತ ಮಾಹಿತಿ ಇದೆ. ಈಗ ಸೀಟ್ ಅಲಾಟ್ಮೆಂಟ್ ಮತ್ತೆ ರಿಪೋರ್ಟಿಂಗ್ ಪ್ರೋಸೆಸ್ ನಡೀತಾ ಇದೆ. ಈ ಸ್ಟೇಜ್ನಲ್ಲಿ ಕ್ಯಾಂಡಿಡೇಟ್ಸ್ ಏನೆಲ್ಲ ಚಾಲೆಂಜ್ ಫೇಸ್ ಮಾಡ್ತಾರೆ, ಏನ್ ಡಿಸಿಷನ್ ತಗೋಬೇಕಾಗತ್ತೆ? ಇದು ತುಂಬಾನೇ ಕ್ರಿಟಿಕಲ್ ಸ್ಟೇಜ್. ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೆ ಕ್ಯಾಂಡಿಡೇಟ್ಸ್ ಲಾಗಿನ್ ಆಗಿ ಚೆಕ್ ಮಾಡಬೇಕು. ಅವರಿಗೆ ಸೀಟ್ ಸಿಕ್ಕಿದ್ರೆ ಮುಖ್ಯವಾಗಿ 3 ಆಪ್ಷನ್ ಇರುತ್ತೆ. ಒಂದು, ಸೀಟ್ ಅಕ್ಸೆಪ್ಟ್ ಮಾಡಿ ಆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿ ಅಡ್ಮಿಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡೋದು. 2, ಸೀಟ್ ಅಕ್ಸೆಪ್ಟ್ ಮಾಡೋದು, ಆದರೆ ನೆಕ್ಸ್ಟ್ ರೌಂಡ್ ಅಂದ್ರೆ ಸ್ಟ್ರೇ ವೇಕೆನ್ಸಿ ರೌಂಡ್ ಇದ್ರೆ ಅದರಲ್ಲಿ ಅಪ್ಗ್ರೇಡೇಷನ್ಗೆ ಟ್ರೈ ಮಾಡೋದು. ಇದು ಪರ್ಮಿಷನ್ ಇದ್ರೆ ಮಾತ್ರ. 3, ಸೀಟ್ ಬೇಡ ಅಂದ್ಬಿಟ್ಟು ಕೌನ್ಸಿಲಿಂಗ್ನಿಂದ ಹೊರಗೆ ಬರೋದು ಅಥವಾ ಸ್ಟೇಟ್ ಕೋಟಾ ಕಡೆ ಗಮನ ಕೊಡೋದು. ಇಲ್ಲಿ ಟೈಮಿಂಗ್ಸ್ ಬಹಳ ಮುಖ್ಯ. MCC ಪ್ರತಿಯೊಂದಕ್ಕೂ ಸ್ಟ್ರಿಕ್ಟ್ ಡೆಡ್ಲೈನ್ ಕೊಡುತ್ತೆ. ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಸೀಟ್ ಅಕ್ಸೆಪ್ಟ್ ಮಾಡೋದಕ್ಕೆ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ, ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡೋದಕ್ಕೆ, ಫೀಸ್ ಕಟ್ಟೋದಕ್ಕೆ, ಹೀಗೆ ಎಲ್ಲದಕ್ಕೂ ಲಾಸ್ಟ್ ಡೇಟ್ ಇರುತ್ತೆ. ಉದಾಹರಣೆಗೆ ರಿಪೋರ್ಟಿಂಗ್ ಡೆಡ್ಲೈನ್ ಒಳಗಡೆ ಕಾಲೇಜ್ಗೆ ಹೋಗಿ ಪ್ರಾಸೆಸ್ ಮುಗಿಸಿಲ್ಲ ಅಂದ್ರೆ ಅಷ್ಟು ಕಷ್ಟಪಟ್ಟು ಸಿಕ್ಕಿರೋ ಸೀಟು ಅದು ಕೈತಪ್ಪಿ ಹೋಗುತ್ತೆ. ಅದಕ್ಕೆ MCC ವೆಬ್ಸೈಟ್ನಲ್ಲಿ ಬರೋ ನೋಟಿಫಿಕೇಶನ್ಸ್ ಪ್ರತಿದಿನ ಚೆಕ್ ಮಾಡಲೇಬೇಕು. ಹಾಗಾದ್ರೆ
ನ್ಯಾಷನಲ್ ಲೆವೆಲ್ನಲ್ಲಿ ಪ್ರೋಸೆಸ್ ಒಂದು ಹಂತಕ್ಕೆ ಬಂದಿದೆ. ಆದ್ರೆ ಸ್ಟೇಟ್ಸ್ ಕಡೆ ನೋಡಿದ್ರೆ ಅಲ್ಲಿ ಸಿಚುವೇಶನ್ ಬೇರೆ ಥರಾನೇ ಇದೆ ಅನ್ಸುತ್ತೆ. ಒಂದೊಂದು ರಾಜ್ಯ ಒಂದೊಂದು ಸ್ಪೀಡ್ನಲ್ಲಿ ಅವರದೇ ರೂಲ್ಸ್ ಪ್ರಕಾರ ಹೋಗ್ತಿದ್ದಾರೆ. ಇದು ಕ್ಯಾಂಡಿಡೇಟ್ಸ್ಗೆ ಕನ್ಫ್ಯೂಷನ್ ಆಗಲ್ವಾ? ಈಗ ಮಹಾರಾಷ್ಟ್ರ ಮತ್ತೆ ಮಧ್ಯಪ್ರದೇಶದ ಲೇಟೆಸ್ಟ್ ಅಪ್ಡೇಟ್ಸ್ ನೋಡಿದ್ರೆ ಗೊತ್ತಾಗತ್ತೆ. ಹೌದು, ಖಂಡಿತವಾಗಿಯೂ ಕನ್ಫ್ಯೂಷನ್ ಆಗೋ ಚಾನ್ಸ್ ಇದೆ. ಅದಕ್ಕೇನೆ ಕ್ಯಾಂಡಿಡೇಟ್ಸ್ ಅವರು ಯಾವ್ಯಾವ ರಾಜ್ಯಕ್ಕೆ ಅಪ್ಲೈ ಮಾಡಿದಾರೋ ಆ ರಾಜ್ಯಗಳ ಕೌನ್ಸಿಲಿಂಗ್ ಅಥಾರಿಟಿ ವೆಬ್ಸೈಟ್ಗಳನ್ನು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಮಹಾರಾಷ್ಟ್ರದಲ್ಲಿ ರೌಂಡ್ 3 ರಿವೈಸ್ಡ್ ಮೆರಿಟ್ ಲಿಸ್ಟ್ ಅಕ್ಟೋಬರ್ 28ಕ್ಕೆ ಬಂದಿದೆ. ಅಷ್ಟೇ ಅಲ್ಲ, ಚಾಯ್ಸ್ ಫಿಲ್ಲಿಂಗೂ ಅದೇ ಲಾಸ್ಟ್ ಡೇಟ್ ಆಗಿತ್ತು. ರಿಸಲ್ಟ್ ಅಕ್ಟೋಬರ್ 30ಕ್ಕೆ ಬರುತ್ತೆ ಅಂತಿದ್ದಾರೆ. ಇದು ತುಂಬಾ ಫಾಸ್ಟಾಗಿ ನಡೀತಿದೆಯಲ್ಲ, ಏನಿದು? ಹೌದು, ಮಹಾರಾಷ್ಟ್ರ ಸಿಇಟಿ ಸೆಲ್ ಸಾಮಾನ್ಯವಾಗಿ ಒಂದು ಟೈಟ್ ಶೆಡ್ಯೂಲ್ ಫಾಲೋ ಮಾಡುತ್ತೆ. ಈ ಸ್ಪೀಡ್ ಕೆಲವರಿಗೆ ಒಳ್ಳೆಯದು, ಯಾಕಂದರೆ ಬೇಗ ಸ್ಟೇಟಸ್ ಗೊತ್ತಾಗುತ್ತೆ. ಆದರೆ ಇನ್ನೊಂದು ಕಡೆ ಡಿಸಿಷನ್ ತಗೊಳ್ಳೋಕೆ ಟೈಮ್ ಕಮ್ಮಿ ಸಿಗುತ್ತೆ, ಅದರಿಂದ ಪ್ರೆಷರ್ ಕೂಡ ಜಾಸ್ತಿ ಆಗ್ಬೋದು. ಮುಖ್ಯವಾಗಿ AIQ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರುವಾಗ ಸ್ಟೇಟ್ ಪ್ರೋಸೆಸ್ ಇಷ್ಟು ಫಾಸ್ಟ್ ಇದ್ರೆ ಸ್ಟೂಡೆಂಟ್ಸ್ ಬೇಗ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಈಗ ಮಧ್ಯಪ್ರದೇಶ ನೋಡಿ, ಅಲ್ಲಿ ಅಪ್ಡೇಟ್ ಬೇರೆ ತರ ಇದೆ. ಅಲ್ಲಿ ಈಗ ಮಾಪಪ್ ರೌಂಡ್ ಶುರುವಾಗಿದೆ ಅಂತ ರಿಪೋರ್ಟ್ ಬಂದಿದೆ. ಅದರಲ್ಲಿ 454 MBBS ಮತ್ತೆ 285 BDS ಸೀಟ್ಸ್ ಖಾಲಿ ಇದೆಯಂತೆ. ಮೊದಲು ಈ ಮಾಪಪ್ ರೌಂಡ್ ಅಂದ್ರೆ ಏನು? ಇಷ್ಟು ಸೀಟ್ ಯಾಕೆ ಖಾಲಿ ಉಳಿದಿದೆ? ಮಾಪಪ್ ರೌಂಡ್ ಅಂದ್ರೆ ಸಾಮಾನ್ಯವಾಗಿ ನಡೆಯೋ ರೆಗ್ಯುಲರ್ ರೌಂಡ್ಸ್. ರೌಂಡ್ 1, 2, 3 ಎಲ್ಲ ಮುಗಿದ ಮೇಲೆ ಅಲಾಟ್ ಆದ ಸೀಟುಗಳಿಗೆ ಸ್ಟೂಡೆಂಟ್ಸ್ ಜಾಯಿನ್ ಆಗದೇ ಇರೋದ್ರಿಂದ ಅಥವಾ ಬೇರೆ ಕಾರಣದಿಂದ ಖಾಲಿ ಉಳಿದಿರೋ ಸೀಟುಗಳನ್ನು ಫಿಲ್ ಮಾಡೋಕೆ ನಡೆಸೋ ಒಂದು ಸ್ಪೆಷಲ್ ರೌಂಡ್. ಇದು ಆಲ್ಮೋಸ್ಟ್ ಲಾಸ್ಟ್ ಚಾನ್ಸ್ಗಳಲ್ಲಿ ಒಂದು. ಮಧ್ಯಪ್ರದೇಶದಲ್ಲಿ ಇಷ್ಟು ಜಾಸ್ತಿ ಸೀಟುಗಳು ಅಂದರೆ ಸುಮಾರು 700ಕ್ಕೂ ಹೆಚ್ಚು ಮೆಡಿಕಲ್ ಮತ್ತು ಡೆಂಟಲ್ ಸೀಟುಗಳು ಮಾಪಪ್ ತನಕ ಖಾಲಿ ಇದೆ ಅಂದರೆ ಬಹುಶಃ ಅಲ್ಲಿರೋ ಕೆಲವು ಪ್ರೈವೇಟ್ ಕಾಲೇಜ್ಗಳ ಫೀಸೇ ಜಾಸ್ತಿ ಇರ್ಬೋದು, ಅಥವಾ AIQನಲ್ಲಿ ಒಳ್ಳೆ ಸೀಟ್ ಸಿಕ್ಕಿ ಸ್ಟೂಡೆಂಟ್ ಸ್ಟೇಟ್ ಸೀಟ್ ಬಿಟ್ಟಿರ್ಬೋದು, ಅಥವಾ ಪ್ರೋಸೆಸ್ ಸ್ವಲ್ಪ ಲೇಟ್ ಆಗಿರ್ಬೋದು. ಹೀಗೆ ಹಲವು ಕಾರಣ ಇರ್ಬೋದು. ಮಧ್ಯಪ್ರದೇಶದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಕೇಳಿಬಂತು. ಸೀಟ್ ಅಲಾಟ್ಮೆಂಟ್ ಲೇಟ್ ಆಗಿದ್ದಕ್ಕೆ ಕ್ಯಾಂಡಿಡೇಟ್ಸ್ಗೆ ಸಿಕ್ಕಿರೋ ಸೀಟ್ ಬೇಡ ಅನ್ನೋಕೆ, ಅಂದ್ರೆ ರಿಸೈನ್ ಮಾಡೋಕೆ ಕೊಟ್ಟಿದ್ದ ಟೈಮನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ. ಇದು ಯಾಕೆ ಮುಖ್ಯ? ಇದು ತುಂಬಾ ಸೆನ್ಸಿಟಿವ್ ಆದ ಮತ್ತೆ ಕ್ಯಾಂಡಿಡೇಟ್ ಫ್ರೆಂಡ್ಲಿ ಆದ ಒಂದು ಮೂವ್. ಸಾಮಾನ್ಯವಾಗಿ ಒಂದು ರೌಂಡಲ್ಲಿ ಸೀಟ್ ಸಿಕ್ಕಿದ ಮೇಲೆ ಅದನ್ನ ಬೇಡ ಅನ್ನೋಕೆ ಒಂದು ಲಾಸ್ಟ್ ಡೇಟ್ ಇರುತ್ತೆ. ಆ ಡೇಟ್ ಒಳಗಡೆ ರಿಸೈನ್ ಮಾಡಿಲ್ಲ ಅಂದ್ರೆ ಕ್ಯಾಂಡಿಡೇಟ್ ನೆಕ್ಸ್ಟ್ ರೌಂಡ್ಗಳಿಗೆ ಕೆಲವು ಕಂಡೀಷನಲ್ಲಿ ಎಲಿಜಿಬಲ್ ಆಗಲ್ಲ ಅಥವಾ ಕಟ್ಟಿರೋ ಡೆಪಾಸಿಟ್ ವಾಪಸ್ ಬರಲ್ಲ. ಆದರೆ ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ ಲೇಟ್ ಆದರೆ ಕ್ಯಾಂಡಿಡೇಟ್ಸ್ಗೆ ಬೇರೆ ಕಡೆ ಅಂದರೆ AIQ ಅಲ್ಲೋ ಅಥವಾ ಬೇರೆ ಸ್ಟೇಟ್ನಲ್ಲೋ ಒಳ್ಳೆ ಆಪ್ಷನ್ ಸಿಕ್ಕಿರ್ರು ಈ ಸೀಟ್ ಬಿಟ್ಕೊಡೋಕೆ ಸರಿಯಾದ ಟೈಮ್ ಸಿಗಲ್ಲ. ಮಧ್ಯಪ್ರದೇಶದಲ್ಲಿ ರೆಸಿಗ್ನೇಷನ್ ಟೈಮ್ ಜಾಸ್ತಿ ಮಾಡಿರೋದು ಇಂಥ ಟೈಮಲ್ಲಿ ಕ್ಯಾಂಡಿಡೇಟ್ಸ್ಗೆ ತೊಂದರೆ ಆಗಬಾರ್ದು ಮತ್ತೆ ಸೀಟ್ಗಳು ಸುಮ್ಮನೆ ಬ್ಲಾಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಹಾಗಾದ್ರೆ ಈ ನ್ಯಾಷನಲ್ ಮತ್ತೆ ಸ್ಟೇಟ್ ಲೆವೆಲ್ನ ಬೇರೆ ಬೇರೆ ಸ್ಪೀಡ್, ಬೇರೆ ಬೇರೆ ರೂಲ್ಸ್ ಎಲ್ಲ ನೋಡಿದಾಗ ಇದು ನೀಟ್ ಕೌನ್ಸಿಲಿಂಗ್ ಎಷ್ಟು ಕಾಂಪ್ಲೆಕ್ಸ್ ಆಡಿದೆ ಅಂತ ತೋರಿಸುತ್ತೆ ಅಲ್ವಾ? ಕ್ಯಾಂಡಿಡೇಟ್ಸ್ ಬರೀ ಒಂದೇ ವೆಬ್ಸೈಟ್ ನೋಡಿದ್ರೆ ಸಾಕಾಗಲ್ಲ. ಇದು ತುಂಬಾನೇ ಮುಖ್ಯ. ಶೆಡ್ಯೂಲ್, ರೌಂಡ್ಸ್ ರೂಲ್ಸ್, ವೇಕೆಂಟ್ ಸೀಟ್ಸ್ ಮಾಹಿತಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ಸ್ ಎಲ್ಲನೂ ಸ್ಟೇಟ್ನಿಂದ ಸ್ಟೇಟ್ಗೆ ಚೇಂಜ್ ಆಗುತ್ತೆ. ಒಂದು ಸಣ್ಣ ಇನ್ಫಾರ್ಮೇಷನ್ ಮಿಸ್ ಆದ್ರೂ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸರಿ, ಇದೆಲ್ಲವನ್ನು ಮನಸ್ಸಲ್ಲಿಟ್ಕೊಂಡು ಈಗ ಈ ಪ್ರೋಸೆಸ್ ಮಧ್ಯದಲ್ಲಿರೋ ವಿಶೇಷವಾಗಿ ನಮ್ಮ ರಾಜ್ಯದ ಅಂದ್ರೆ ಕರ್ನಾಟಕದ ಕ್ಯಾಂಡಿಡೇಟ್ಸ್ಗೆ ನಾವು ಕೊಡಬಹುದಾದ ಇಂಪಾರ್ಟೆಂಟ್ ಸಲಹೆಗಳೇನು? ಅವರು ಈಗ ಏನ್ ಮಾಡಬೇಕು? ಬರೀ KEA ವೆಬ್ಸೈಟ್ ನೋಡಿದ್ರೆ ಸಾಕಾಗುತ್ತಾ? ಇಲ್ಲ, ಬರೀ KEA ವೆಬ್ಸೈಟ್ ನೋಡಿದ್ರೆ ಸಾಲದು. ಆದರೆ ಅದು ಫಸ್ಟ್ ಸ್ಟೆಪ್ ಮತ್ತು ತುಂಬಾನೇ ಮುಖ್ಯ. ಕರ್ನಾಟಕದ ಕ್ಯಾಂಡಿಡೇಟ್ಸ್ಗೆ ಮಾಡಲೇಬೇಕಾದ ಕೆಲವು ವಿಷಯಗಳು ಅಂದ್ರೆ, ಮೊದಲನೆಯದಾಗಿ KEA ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ನಲ್ಲಿ ಪಬ್ಲಿಷ್ ಆಗಿರೋ ಲೇಟೆಸ್ಟ್ ಶೆಡ್ಯೂಲ್ನ ಚೆನ್ನಾಗಿ ನೋಡ್ಕೋಬೇಕು. ಕರ್ನಾಟಕದಲ್ಲಿ ಈಗ ಕೌನ್ಸಿಲಿಂಗ್ ಯಾವ ಸ್ಟೇಜ್ನಲ್ಲಿದೆ, ನೆಕ್ಸ್ಟ್ ರೌಂಡ್ ಉದಾಹರಣೆಗೆ ರೌಂಡ್ 2 ಮುಗಿದಿದ್ರೆ ಮಾಪಪ್ ಇದೆಯಾ, ಯಾವಾಗ ಶುರುವಾಗತ್ತೆ, ಚಾಯ್ಸ್ ಎಂಟ್ರಿಗೆ, ಫೀಸ್ ಪೇಮೆಂಟ್ಗೆ, ರಿಪೋರ್ಟಿಂಗ್ಗೆ ಲಾಸ್ಟ್ ಡೇಟ್ಸ್ ಏನು, ಇದೆಲ್ಲ ಕ್ಲಿಯರ್ ಆಗಿ ತಿಳ್ಕೊಂಡಿರ್ಬೇಕು. ಮಾಪಪ್ ರೌಂಡ್ ಸಾಮಾನ್ಯವಾಗಿ ಇರುತ್ತಾ ಅಥವಾ ಅದು ಗ್ಯಾರಂಟಿ ಇಲ್ವಾ? ಅದು ಆಯಾ ವರ್ಷ ಎಷ್ಟು ಸೀಟ್ ಖಾಲಿ ಉಳಿಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಾಮಾನ್ಯವಾಗಿ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಕೆಲವು ಸೀಟುಗಳು ಖಾಲಿ ಉಳಿಯೋದ್ರಿಂದ ಮಾಪಪ್ ರೌಂಡ್ ನಡೆಸ್ತಾರೆ. ಕೆಲವೊಮ್ಮೆ ಮಾಪಪ್ ಆದ್ಮೇಲೂ ಅನಿರೀಕ್ಷಿತವಾಗಿ ಸೀಟ್ ಖಾಲಿ ಇದ್ರೆ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತಾನೂ ಮಾಡ್ಬೋದು. ಇದು ಕಾಲೇಜ್ ಲೆವೆಲ್ನಲ್ಲೂ ನಡೆಯೋ ಸಾಧ್ಯತೆ ಇರುತ್ತೆ. ಅದಕ್ಕೆ KEA ನೋಟಿಫಿಕೇಶನ್ಸ್ನ ಕೊನೆವರೆಗೂ ಫಾಲೋ ಮಾಡ್ತಾನೆ ಇರಬೇಕು. ಸರಿ, ಶೆಡ್ಯೂಲ್ ನೋಡೋದಾಯ್ತು. ನೆಕ್ಸ್ಟ್ ಮುಖ್ಯವಾದದ್ದೇನು? ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳೋದು. ಇದು ತುಂಬಾನೇ ಕ್ರಿಟಿಕಲ್. ಸೀಟ್ ಅಲಾಟ್ ಆದ್ಮೇಲೆ ಕಾಲೇಜ್ಗೆ ರಿಪೋರ್ಟ್ ಮಾಡುವಾಗ ಒರಿಜಿನಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಕೊಡಬೇಕು. ಆ ಟೈಮ್ನಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಅಥವಾ ಸರಿ ಇಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಮುಖ್ಯವಾಗಿ ಬೇಕಾಗುತ್ತೆ? ಯಾವುದ್ರ ಬಗ್ಗೆ ಜಾಸ್ತಿ ಕೇರ್ಫುಲ್ ಆಗಿರ್ಬೇಕು? ಮೇನ್ ಆಗಿ NEET UG 2025 ಅಡ್ಮಿಟ್ ಕಾರ್ಡ್, ಸ್ಕೋರ್ ಕಾರ್ಡ್, KEA ಕೊಡೋ ರ್ಯಾಂಕ್ ಲೆಟರ್,
ಕ್ಯಾಟಗರಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಇವು ವ್ಯಾಲಿಡ್ ಇರಬೇಕು ಮತ್ತೆ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ನಲ್ಲಿ ಇರಬೇಕು. ಆಮೇಲೆ 10th ಮತ್ತೆ 12th ಮಾರ್ಕ್ಸ್ ಕಾರ್ಡ್ಸ್, ಪಾಸಿಂಗ್ ಸರ್ಟಿಫಿಕೇಟ್, ಸ್ಟಡಿ ಸರ್ಟಿಫಿಕೇಟ್, ಟಿಸಿ, ಐಡಿ ಪ್ರೂಫ್, ಆಧಾರ್, ಪಾಸ್ಪೋರ್ಟ್, ವೋಟರ್ ಐಡಿ ತರ, ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಹೀಗೆ ಲಿಸ್ಟ್ ದೊಡ್ಡದಿದೆ. ಕೆಇಎ ಅವರ ಇನ್ಫಾರ್ಮೇಷನ್ ಬ್ರೋಷರ್ನಲ್ಲಿ ಎಕ್ಸಾಕ್ಟ್ ಲಿಸ್ಟ್ ಕೊಟ್ಟಿರ್ತಾರೆ. ಅದನ್ನ ನೋಡಿ ಎಲ್ಲಾ ಡಾಕ್ಯುಮೆಂಟ್ಸ್ ಒರಿಜಿನಲ್ಸ್ ಮತ್ತೆ ಕೆಲವು ಜೆರಾಕ್ಸ್ ಕಾಪೀಸ್ ರೆಡಿ ಇಟ್ಕೊಳ್ಳೋದು ಬಹಳ ಮುಖ್ಯ. ರಿಸರ್ವೇಷನ್ ಕ್ಲೇಮ್ ಮಾಡೋರು ತಮ್ಮ ಸರ್ಟಿಫಿಕೇಟ್ಸ್ ವ್ಯಾಲಿಡಿಟಿ ಚೆಕ್ ಮಾಡ್ಕೊಳ್ಳೇಬೇಕು. ಓಕೆ, ಡಾಕ್ಯುಮೆಂಟ್ಸ್ ಆಯ್ತು, ಆಮೇಲೆ ಡೆಡ್ಲೈನ್ಸ್, ಗಡುವುಗಳು. ಇದನ್ ಎಷ್ಟು ಸರಿ ಹೇಳಿದ್ರೂ ಸಾಲದು. ಚಾಯ್ಸಸ್ ಎಂಟರ್ ಮಾಡೋಕೆ, ಫೀಸ್ ಕಟ್ಟೋಕೆ, ಸೀಟ್ ಕನ್ಫರ್ಮ್ ಮಾಡೋಕೆ, ಕಾಲೇಜ್ಗೆ ರಿಪೋರ್ಟ್ ಮಾಡೋಕೆ ಪ್ರತಿಯೊಂದಕ್ಕೂ ಒಂದು ಲಾಸ್ಟ್ ಡೇಟ್ ಮತ್ತೆ ಟೈಮ್ ಇರುತ್ತೆ. ಟೆಕ್ನಿಕಲ್ ಪ್ರಾಬ್ಲಮ್ಸ್, ಲಾಸ್ಟ್ ಮಿನಿಟ್ ರಶ್ ಇವನ್ನೆಲ್ಲ ಅವಾಯ್ಡ್ ಮಾಡೋಕೆ ಡೆಡ್ಲೈನ್ಗೆ ತುಂಬಾ ಮೊದಲೇನೆ ಎಲ್ಲಾ ಪ್ರಾಸೆಸ್ ಮುಗಿಸೋದು ಒಳ್ಳೆಯದು. ಒಂದೇ ಒಂದು ಡೆಡ್ಲೈನ್ ಮಿಸ್ ಆದ್ರೂ ಅದು ಇಡೀ ವರ್ಷದ ಶ್ರಮ ವೇಸ್ಟ್ ಆಗೋ ಹಾಗೆ ಮಾಡ್ಬೋದು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕ್ಯಾಂಡಿಡೇಟ್ಸ್ ತುಂಬಾನೇ ಅಲರ್ಟ್ ಆಗಿರ್ಬೇಕು. ನ್ಯಾಷನಲ್ ಲೆವೆಲ್ ಅಪ್ಡೇಟ್ಸ್, ತಮ್ಮ ಸ್ಟೇಟ್ ಶೆಡ್ಯೂಲ್, ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೋದು ಮತ್ತೆ ಡೆಡ್ಲೈನ್ಸ್ ಫಾಲೋ ಮಾಡೋದು. ಇದು ಬರೀ ಎಕ್ಸಾಮ್ ಬರ್ದ ಹಾಗಲ್ಲ, ಅದಕ್ಕಿಂತ ಹೆಚ್ಚು ಕಾಂಪ್ಲೆಕ್ಸ್ ಅಲ್ವಾ? ಹೌದು, ಖಂಡಿತ. ಇದು ಬರೀ ಅಕಾಡೆಮಿಕ್ ಮೆರಿಟ್ ಟೆಸ್ಟ್ ಮಾಡೋದಲ್ಲ. ಇದು ಕ್ಯಾಂಡಿಡೇಟ್ಸ್ನ ಪೇಷನ್ಸ್, ಟೈಮ್ ಮ್ಯಾನೇಜ್ಮೆಂಟ್, ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ, ಪ್ರೆಷರ್ ಹ್ಯಾಂಡಲ್ ಮಾಡೋ ಸ್ಕಿಲ್ ಇದನ್ನೆಲ್ಲ ಟೆಸ್ಟ್ ಮಾಡುತ್ತೆ. ಈ ಇಡೀ ಪ್ರೋಸೆಸ್ನ ಸಕ್ಸಸ್ಫುಲ್ ಆಗಿ ಮುಗಿಸೋದೇ ಒಂದು ದೊಡ್ಡ ಲರ್ನಿಂಗ್. ಸರಿ, ಈ ಚರ್ಚೆ ಮುಗಿಸೋಕ್ಕಿಂತ ಮುಂಚೆ ಇವತ್ತು ಮಾತಾಡಿದ ಮುಖ್ಯ ಅಂಶಗಳನ್ನ ಒಮ್ಮೆ ನೆನಪಿಸೋಣ. ನೀಟ್ ಯುಜಿ 2025 ಕೌನ್ಸಿಲಿಂಗ್ನಲ್ಲಿ ಎನ್ಎಂಸಿ 9075 ಹೊಸ ಎಂಬಿಬಿಎಸ್ ಸೀಟುಗಳನ್ನು ಸೇರಿಸಿದೆ. ಇದರಿಂದ ಟೋಟಲ್ ಸೀಟು 1.26 ಲ್ಯಾಕ್ ದಾಟಿದೆ. ಆದ್ರೆ ಕ್ವಾಲಿಟಿ ಪ್ರಶ್ನೆ ಕೂಡ ಜೊತೆಗಿದೆ. ನ್ಯಾಷನಲ್ ಲೆವೆಲ್ನಲ್ಲಿ ಎಐಕ್ಯೂ ರೌಂಡ್ 3 ಪ್ರಾಸೆಸ್ ನಡೀತಾ ಇದ್ರೆ, ಸ್ಟೇಟ್ ಲೆವೆಲ್ನಲ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ದಂಥ ರಾಜ್ಯಗಳು ತಮ್ಮದೇ ಸ್ಪೀಡ್ನಲ್ಲಿ ಹೋಗ್ತಿವೆ. ಅಂದ್ರೆ ಕ್ಯಾಂಡಿಡೇಟ್ಸ್ ಎರಡು ಕಡೆ ಗಮನ ಇಡಬೇಕು. ಕರ್ನಾಟಕದ ಕ್ಯಾಂಡಿಡೇಟ್ಸ್ ಕೆಇಎ ವೆಬ್ಸೈಟ್ನ ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು. ಮಾಪಪ್ ಅಥವಾ ಸ್ಟ್ರೇ ವೇಕೆನ್ಸಿ ರೌಂಡ್ಸ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಬೇಕಾದ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು. ಮತ್ತೆ ಎಲ್ಲಾ ಡೆಡ್ಲೈನ್ಸ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಹೌದು. ಮತ್ತೆ ಕೊನೆಗೆ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ಈ ಇಡೀ ಪ್ರಾಸೆಸ್, ಇದರ ಕಾಂಪ್ಲೆಕ್ಸಿಟಿ, ಜಾಸ್ತಿ ಆಗ್ತಿರೋ ಸೀಟುಗಳು, ಕಾಂಪಿಟಿಷನ್ ಇದೆಲ್ಲ ನೋಡಿದಾಗ ಇದು ಬರೀ ಸೀಟ್ ಪಡ್ಕೊಳ್ಳೋದು ಅಷ್ಟೇ ಅಲ್ಲ. ಇದು ಮುಂದೆ ಬರೋ 5.5 ವರ್ಷದ ಮೆಡಿಕಲ್ ಎಜುಕೇಷನ್ಗೆ ಮತ್ತೆ ಅದಾದ್ಮೇಲೆ ಬರೋ ಪ್ರೊಫೆಷನಲ್ ಲೈಫ್ಗೆ ಬೇಕಾದ ಒಂದು ರೆಸಿಲಿಯನ್ಸ್ ಅಂದರೆ ಸ್ಥಿತಿಸ್ಥಾಪಕತ್ವ ಮತ್ತೆ ಕಮಿಟ್ಮೆಂಟ್ನ ಬಿಡಿಸ್ಕೊಳ್ಳೋ ಒಂದು ಮೊದಲನೇ ಹಂತನೂ ಹೌದು. ಮತ್ತು ಸಿಸ್ಟಮ್ ದೃಷ್ಟಿಯಿಂದ ನೋಡಿದ್ರೆ ಮುಂದಿರೋ ದೊಡ್ಡ ಚಾಲೆಂಜ್ ಬರೀ ಸೀಟ್ಗಳನ್ನ ಜಾಸ್ತಿ ಮಾಡೋದಲ್ಲ, ಬದಲಾಗಿ ಆ್ಯಡ್ ಆಗೋ ಪ್ರತಿ ಸೀಟು ಕೂಡ ಸಮಾಜಕ್ಕೆ ಒಬ್ಬ ಒಳ್ಳೆ ಸ್ಕಿಲ್ಡ್ ಎಥಿಕಲ್ ಡಾಕ್ಟರ್ನ ಕೊಡುತ್ತೆ ಅನ್ನೋದನ್ನ ಖಚಿತಪಡಿಸ್ಕೊಳ್ಳೋದು. ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಬ್ಯಾಲೆನ್ಸ್ ಮಾಡೋದೇ ನಿಜವಾದ ಚಾಲೆಂಜ್. ತುಂಬಾನೇ ಸರಿಯಾದ ಮಾತು. ಈ ಕಷ್ಟದ ದಾರಿಯಲ್ಲಿ ಹೋಗ್ತಿರೋ ಎಲ್ಲಾ ನೀಟ್ ಆಕಾಂಕ್ಷಿಗಳಿಗೂ ಯಶಸ್ಸು ಸಿಗ್ಲಿ ಅಂತ ಹಾರೈಸೋಣ. ಮುಂದಿನ ಅಪ್ಡೇಟ್ಸ್ ಜೊತೆ ಬೇಗ ಸಿಗೋಣ.